ಹೋಗುತ್ತಾ मजा ಪಟ್ಟು ತುಂಚ ಮತ್ತು ಸ್ನಾನ ಹತ್ಬೋದು. ನೀವು 2 ವಿಸಿಟ್ ಅಲ್ಲ ನಿಮ್ದು? ನಮ್ದು ನೀವಂತ ನೆನಪೇ ಆಗ್ಲಿಲ್ಲ. ನಾನು ಹೇಳಿದ್ದೀನಿ, ಮಾತಾಡಿದ್ರಿ ಇಲ್ಲ ಆಫೀಸ್ನಾಗ ಹೇಳಿದ್ರಿ, ಬಟ್ ನನಗೆ ಯಾರು ಅಂತ ನನಗೆ ಓವರ್ ಕೋಲ್ಡ್ ಆಗ್ಬಿಟ್ಟಿತ್ತು. ಈಗ 2 or 3 days ಸ್ವಲ್ಪ ಮಳೆ ನೆನ್ಬಿಡ್ತೀವಲ್ವಾ ಇಳಿದಾಗ ಸ್ವಲ್ಪ ಕೋಲ್ಡ್ ಜಾಸ್ತಿ ಆಗಿತ್ತು. ಹಾ ಹಾ ಇದು ಮಾಡ್ಕೊಂಡ್ರೆ ಹಿಂಗ್ ಮಾಡ್ಕೊಂಡ್ರೆ ಬಂದಿದ್ದಕ್ಕೆ ಬಿಡದಂಗೆ ಸಾಕಾಗತ್ತೆ ನನಗೆ. ಯಾವ ಹೇಳಿದ್ದು? ಮರಿಯಮ್ಮನಹಳ್ಳಿ ಅಲ್ಲ, ಹೊಸಪೇಟೆ ನಿಯರ್ ಅಲ್ವಾ? ಹೊಸಪೇಟೆ ತಾಲೂಕು. ಎಲ್ಲ 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 ನೋಡ್ತಿರ್ತೀವಿ. ಅಯ್ಯೋ ಹಾ 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 ಎಸ್. ಇದಕ್ಕೂ ಸಂಬಂಧ ಇರಬಾರ್ದು, ಅದಕ್ಕೂ ಸಂಬಂಧ ಇರಬಾರ್ದು. ಅದಕ್ಕೆ ಕಟ್ಟಿದ್ರಲ್ಲ ಈಗ, ಅದಿರ್ಲ ಅಂತ ಹೇಳಿದ್ನ ಅದನ್ನ. ಅದು ಹಿಂದಿತ್ತ. ಓಪನ್ ಮಾಡಂದ್ರಿ. ಹಾ ಓಕೆ. ಇಲ್ಲಿ ವಾಯುವ್ಯದಲ್ಲಿ ಓಕೆ. ಹಾ ಮಡಿಕೇರಿ ಅಮ್ಮಯ್ಯ ಚೆನ್ನಾಗಿದ್ರಮ್ಮ. ಏನ್ ಪುಟ ಚೆನ್ನಾಗಿದ್ಯಪ್ಪ? ಪುಟ್ಟಿನಾ ಹೆಂಗೋ ನಮ್ ಪುಟ್ಟಿನೋ ಹಾ ಅಲ್ವಾ? ಸಾಕು 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 ಸಾಕು. ಫಸ್ಟ್ ಕ್ಲಾಸ್ ಆಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಒಂದ್ ನಿಮಿಷ ಹಾ ಹಾ ಅದನ್ನ ಇಲ್ಲಿ ಪೈಪ್ ಲೈನ್ ತಗೊಂಡು ಇಲ್ಲಿ ಹಾಕಂದ್ರಿ, ಇಲ್ಲಿ ಹಾಕಿದೀವಿ. ಇದರಿಂದ ಏನಾದ್ರು ಏನು ತೊಂದ್ರೆ ಇಲ್ಲ. ಹಾ ಹೋಗ್ಲಿ, ಏನಿಲ್ಲಲ್ಲ. ಏನು ಫಿನಿಶ್. ಓಕೆ. ಸಾಧ್ಯವಾದಷ್ಟು ವೈಟೇಜ್ ಇದಕ್ಕೆ ಟಚ್ ಮಾಡಬೇಡಿ. ವೈಟೇಜ್ ಬಾಳ ಇರುತ್ತಲ್ಲ, ಟಚ್ ಮಾಡಬೇಡಿ. ಸಾಧ್ಯವಾದಷ್ಟು ಸ್ವಲ್ಪ ಈ ಕಡೆ ಅಂದ್ರೆ ಇದಕ್ಕೆ ಟಚ್ ಮಾಡಬೇಡ್ರಿ. ವೆಯ್ಟ್ ನ ಸ್ವಲ್ಪ ಜಸ್ಟ್ ಇದೊಂದೈತಲ್ಲ, ಇದು ಸ್ವಲ್ಪ ಈ ಕಡೆ ಮಿನಿಮಮ್ ಅಂದ್ರೆ ನಾವು ಸ್ಟೇರ್ಗೇಜ್ ಈ ಕಡೆ ಇರ್ಬೇಕಂತೆ ಸಾಧ್ಯವಾದಷ್ಟು ಅಲ್ವಾ? ಫಸ್ಟ್ ಕ್ಲಾಸ್ ಇದೆಯಲ್ಲ ಸಾಕು. ಏನಂದ್ರೆ ಇದು ಅರ್ಥಿಂಗು ಫೇಸ್ ಇದ್ದಂಗೆ ಅಲ್ವಾ? ಚೆನ್ನಾಗಿದೆಯಲ್ವಾ? ಇದೆಲ್ಲ ಒಂದೇ ಬಿಡ್ತಿದ್ಯಲ್ಲ, ಇದು ಒಂದೇ ಬಿಡ್ತಿದ್ಯಾ? ಸ್ವಲ್ಪ ವ್ಯತ್ಯಾಸ ಇದೆ ಇದು, ಸರಿನಾ? ನೀವು ಇದೆಲ್ಲ ರೆಡಿ ಮಾಡ್ಕೊಳೋವರೆಗೂ ಇದನ್ನ ಕ್ಲೋಸ್ ಮಾಡಿ, ಬಾಗಲ್ನ ಕ್ಲೋಸ್ ಮಾಡ್ಕೊಂಡು ಕಂಟಿನ್ಯೂ ಕ್ಲೋಸ್ ಮಾಡಿ. ಏನು ತೊಂದರೆ? ಫಸ್ಟ್ ಕ್ಲಾಸ್ ಏನು ತೊಂದರೆ ಏನಿಲ್ಲ. ಇದು ಫುಲ್ ಲಾಕ್ ಮಾಡ್ಬಿಟ್ಟು ವಿಂಡೋ ಮಾಡ್ಕೊಂಬಿಡಿ, ಬೇಕಾದ್ರೆ ಲಾಕ್ ಮಾಡಿ. ಸರಿಮ್ಮ? ಓಕೆನಾ? ಯಪ್ಪ ಬಂಗಾರು. ಒಂದೇ ಸಾರಿ 500 600 10,000 ಟೈಮ್ಸ್ ಕೊಡಕ್ ಬರಲ್ಲ. ಅರ್ಥ ಆಯ್ತು ಹೇಳೋದು? ಆಕ್ಟಿವೇಶನ್ ನೋಡ್ಕೊಂಡು ಮಾಡ್ಬೇಕಾಗತ್ತೆ ಯಾವುದೇ ಆಗ್ಲಿ ಕೂಡ. ಎಲ್ಲ ಒಂದೇ ಸಾರಿ JCB ಬಿಟ್ಟು ಹೊಡೆದಕ್ ಬಿಡ್ರಿ ಅಂತ ಹೇಳಕ್ ಬರಲ್ಲ ನೋಡಿ. ಇದಕ್ಕೆ ಅನುಸರಿಸಿನೇ ಹೇಳ್ಬೇಕು ನಾನು, ಅಲ್ವಾ? ಇರ್ಲಿ, ಅದೇನು ತೊಂದ್ರೆ ಏನಿಲ್ಲ. ಇಟ್ಕೊಳ್ಳಿ, ಎಲ್ಲ ಇಟ್ಕೊಳ್ಳಿ. ಹಾ ಸರಿಮ್ಮ, ಒಳ್ಳೇದಾಗ್ಲಿ. ದೇವ್ರು ಒಳ್ಳೇದು ಮಾಡ್ಲಿ. ಫೈನಾನ್ಷಿಯಲ್ ಎಲ್ಲ ಮೇಂಟೈನ್ ಮಾಡ್ತಾರಲ್ವಾ? ಮೇಂಟೈನ್ ಮಾಡ್ತೀರಾ? ಇರ್ಲಿ, ಏನು ತೊಂದರೆ ಏನಿಲ್ಲ. ಫಸ್ಟ್ ಕ್ಲಾಸಿಗೆ ಇರ್ಲಿ. ಕ್ಲೋಸ್ ಮಾಡಿದ್ರೆ ಹಂಗೆ ಇರ್ಲಿ, ಅದ್ರ ಬಗ್ಗೆ ಎಂತೆಲ್ಲ ಕೆಡ್ಸ್ಕೊಬೇಡಿ. ತಲೆ ಆ ಕಡೆ ಮಾಡ್ತೀರಾ, ಅಮ್ಮವ್ರು ನೀವು ಮಲಗ್ತೀರಿ. ಫಸ್ಟ್ ಕ್ಲಾಸ್. ಇದು ಓಪನ್ ಮಾಡಿ. ಅದೇ ಮತ್ತೆ ಆಗತ್ತೆ. ಲಾಕ್ ಮಾಡಿ, ಅದನ್ನ ಆಗುತ್ತೆ. ಅದನ್ನ ಕ್ಲೋಸ್ ಮಾಡಿ ಲಾಕ್ ಆಗುತ್ತೆ. ಮೆಲ್ಲಕ್ಕೆ ನಿಧಾನಗತಿಲಿ ಸಾಧ್ಯವಾದಷ್ಟು ಆಗ ಮಟ್ಟದಲ್ಲಿದೆ ಅದು. ಅರ್ಥ ಆಯ್ತಾ? ಸ್ವಲ್ಪ ನಿಧಾನಗತಿಲಿ ಆಗುತ್ತೆ. ಸಾಧ್ಯವಾದಷ್ಟು ಸ್ವಲ್ಪ ಈ ಕಡೆ ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ಅದೇ ಒಪ್ಕೊಳ್ತೀನಿ. ತೊಂದರೆ ಏನಿಲ್ಲ. ಅಲ್ಲಿ ಅರ್ಥ ಆಗುತ್ತೆ. ಸ್ವಲ್ಪ ಮಾಡಿ ಅಷ್ಟೇನಾ? ಇಲ್ಲೇನಾದ್ರೂ ಇವರು ಫೈನಾನ್ಷಿಯಲ್ ಮೇಂಟೈನ್ ಮಾಡ್ತಾರ? ಇಲ್ಲಿ ಮಾಡ್ಲಿ, ತೊಂದರೆ ಏನಿಲ್ಲ. ಸಾಧ್ಯವಾದಷ್ಟು ಈ ಕಡೆ ಮಾಡಿ. ಯಾಕಂದ್ರೆ ನಮ್ಮ ಮಗಳಿಗೆ ಏನಾಗತ್ತಂದ್ರೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಕಾಣ್ತಾ ಹೋಗ್ತೀವಿ ನಾವು. ಆ ಕಡೆ ಇದ್ದಂಗೆಲ್ಲ ಸ್ವಲ್ಪ ಈ ಕಡೆ ಬರ್ಲಿ. ಯಾಕೆ? ಹಾ
ಇದ್ರ ನಡೀತೈತಾ ಅಥವಾ ಇರಬೇಕು. ಕಿಟಕಿ ಇದೆ ಮಾಡಿ ಮಾಡಿದ್ರು ಏನ್ ತೊಂದರೆ ಇಲ್ಲ, ಆದ್ರೆ ವೆಂಟಿಲೇಷನ್ ಬೇಕಲ್ವಾ. ಜಸ್ಟ್ ಒಂದ್ ಸ್ವಲ್ಪ ತಗೊಂಡು ಮಾಡ್ಕೊಳ್ಳಿ ತಪ್ಪೇನಿದೆ. ಅಲ್ಲಿ ಮಾಡ್ಕೊಳ್ಳಿ ಅದ್ರ ಬಗ್ಗೆ. ಹಬ್ಬ ಹುಣ್ಣಿಮೆ ಇನ್ನೊಂದು ಮತ್ತೊಂದು ಮಗದು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೊಂಡ್ಬಿಡ್ತೀವಿ. ಇವತ್ತೊಂದ್ ದಿವಸ ತೆಗಿಯಪ್ಪ ಏನಾಗಲ್ಲ. ನಮ್ಮ ಡೋರು ಸಮ ಹಿಂಗ ಆಗ್ತಾವಲ್ಲ, ಯಾಕಂತಂದ ಹೇಳಿ ಒಂದಿರ್ಲಿ ಅಂತಂದ ಹೇಳಿ ಆ ಕಡೆ ಹಿಂಗದ ರೌಂಡ್ ಹಾಕಿ ಬಟ್ಟಿ ಹೋಗಿ ಹೋಗೋದಕ್ಕಿಂತ ಸ್ವಲ್ಪ ಶಾರ್ಟ್ ತೆಗ್ತೀವಿ ನಾವು. ತಪ್ಪೇನಲ್ಲ, ಬಟ್ ಈಗ ಕ್ಲೋಸ್ ಮಾಡಿ ಒಂದು ಯಾವತ್ತೂ ಓಪನ್ ಮಾಡಬೇಡಿ. ನೀವು ಸ್ವಲ್ಪ ಪಾಸಿಟಿವ್ ನೋಡ್ಕೊಂಡು ಹಂಗೆ ವಾಲ್ ಕಟ್ಬಿಡಿ ಅಷ್ಟೇ. ಕಟ್ಕೊಂಡು ಸರಿಮ್ಮ. ಯಾವತ್ತೊಂದು ದಿವಸ ಹಬ್ಬದ ತೆಗಿತೀನಿ ಅನ್ನೋದು ಬೇಡ ಅಲ್ವಾ. ಅದು ಕ್ಲೋಸ್ ಆದ್ಮೇಲೆ ಕ್ಲೋಸೇ. ಅಯ್ಯೋ ಇಲ್ಲ, ನಾನು ಏನಾಯ್ತು ಮಾಡಿಸಿದ ಮೇಲೆ ಕರೆ ಕಳ್ಸೋಣ, ತಪ್ಪೇನಿದೆ. ಆಮೇಲೆ ಗುರು ಅದು ಪೇಂಟ್ ಹಚ್ಚೋಣ ನಿಮ್ಮ ಅನುಕೂಲ ಅದು. ಹೇಳ್ತೀನಿ, ಇದನ್ನ ಬಾಡೆ ಕೊಟ್ಟಿದ್ದೀರಾ, ನೀವೇ ಇದ್ದೀರಾ? ಇದನ್ನ ಏನ್ ಮಾಡ್ತೀವಿ ಅಂದ್ರೆ ಯಾರನ್ನ ಗೆಸ್ಟ್ ಬಂದ್ರೆ ಹೇಳ್ತೀವಿ. ಡೈಲಿ ಏನ್ ಮಾಡ್ತೀವಿ ಅಂದ್ರೆ ಒಂದ್ 2 ದಿನಕ್ಕೆ ಹೆಚ್ಚಿ ಸುಮ್ಮನೆ ಇರಬಾರ್ದು ಅಂತ. ಬಹಳ ಚೆನ್ನಾಗಿದೆಯಲ್ಲ, ತಪ್ಪೇನು. ನೀವೇ ಇರೋದಾದ್ರೆ ಲಾಕ್ ಮಾಡಿ. ನೀವೇ ಇರೋದಾದ್ರೆ ಬಂದು ಮಲ್ಕೊಳ್ಳೋದಿರ್ಲಿ ಅಂತಂದ್ರೆ ಏನ್ ತಲೆ ಕೆಡಿಸ್ಕೊಳ್ತಾರೆ. ಫಸ್ಟ್ ಕ್ಲಾಸ್ ಇದೆ, ತುಂಬಾ ಚೆನ್ನಾಗಿದೆ. ಇರ್ಲಿ ಒಂಥರ ಇದ್ದಂಗಿದೆ, ಐಬಿ ಇದ್ದಂಗೆ ಮಾಡ್ಕೊಂಡಿದ್ದೀರ ಅಲ್ವಾ. ಯಾಕಂದ್ರೆ ನಮ್ಮ ಮಗಳು ಬರ್ತಾಳ, ಅದೇ ಬರ್ತಾಳ. ಯಾಕಂದ್ರೆ ನಾವು 25, 35, 40 ವರ್ಷದಿಂದ ಬಿಸ್ನೆಸ್ ಮಾಡಿ 35%. ಏನ್ ಬಿಸ್ನೆಸ್ ಅಂದ್ರೆ ನೀವು? ಕಡಪ ಬಿಸ್ನೆಸ್, ಕಡಪ ಬಂಡೆ ಬೊಂಬು ಬಿಸ್ನೆಸ್ ಅಲ್ವಾ ನಿಮ್ದು? ಓಕೆ, ಫಸ್ಟ್ ಕ್ಲಾಸ್ ಆಗಿದೆ. ಯು ಡೋಂಟ್ ವರಿ. ನಿಮ್ಗೆ ಆಗಿದ್ದ ಮೇನ್ ಸಮಸ್ಯೆ ಪಿಲ್ಲರ್. ಹೌದಾ? ಓಪನ್ ಮಾಡಿ. ಓಕೆ, ನಿಮ್ಗೆ ಆಗಿದ್ದ ಮೇನ್ ಸಮಸ್ಯೆ ಏನಪ್ಪಾ ಅಂದ್ರೆ ಮೇನ್ ಪಿಲ್ಲರು ಮತ್ತೆ ಕಾಂಪೌಂಡು. ಹಿಂದೆ ಕಾಂಪೌಂಡ್ ಇಲ್ಲ ಗುರು, ಅದನ್ನ ನಾನು ಎಕ್ಸ್ಪ್ಲೇನ್ ಒಂದ್ ನಿಮಿಷ ಮಾತಾಡಿ. ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಹೇಳಿ ಕೇಳಿ. ಈಗ ನಮ್ಮ ಮಗುಗೆ ಫಸ್ಟ್ 8 ಸಂತಾನ ಆಯ್ತು. ಫ್ಯೂಚರ್ ಒಂದು ಗಂಡು ಸಂತಾನ ಬಲ ಮಗುಗೆ ತುಂಬಾ ಬಲ ಇದೆ ಮನೆಗೆ, ಹೌದಾ? ಅನುಮಾನನೇ ಇಲ್ಲ. ಇರ್ತೀನಿ. ನೀವ್ ಇನ್ನೊಂದು ಏನಾಗುತ್ತೆ, ಅದೊಂದು ಕಟ್ ಮಾಡ್ಕೊಳ್ಳಿ, ಫ್ರಂಟ್ ಅಲ್ಲಿ ಕ್ಲೋಸ್ ಮಾಡ್ಕೊಳ್ಳಿ. ಒಂದು ಎರಡನೇದು, ನಿಮ್ಮ ಕಾಂಪೌಂಡ್ ಎಲ್ಲ ಇರೋದ್ರಿಂದ ಏನಾಗಿತ್ತು ಅಂತಂದ್ರೆ ಆಕ್ಚುಲಿ ಫೈನಾನ್ಷಿಯಲಿ ನೀವು ಹಿಂದಕ್ಕೆ ಹೋಗ್ಬಿಟ್ಟಿದ್ದೀರಿ. ನಿಮ್ಮ ಒಂದು ಕೆಪಾಸಿಟಿಗೆ, ನಿಮ್ಮ ಒಂದು ಮೆಂಟಲಿಗೆ ಹೆಂಗಿರ್ಬೇಕಾಗಿತ್ತು ಅಂದ್ರೆ, ನಿಮ್ಮ ಮೆಂಟಾಲಿಟಿ ಹೆಂಗಿತ್ತು ಅಂದ್ರೆ ಅಗದಿ ಬರೀ ಜೋಶು, ಬರೀ ಫಾಸ್ಟ್ ನಿಮ್ದು. ಅರ್ಥ ಆಯ್ತು ಹೇಳೋದು? ಬಟ್ ಆದ್ರೆ ತುಳಿದಿದೆ. ಹಾಗಂತ ಸೈಟ್ ಬಹಳ ಚೆನ್ನಾಗಿದೆ, ಅದರಿಂದ ನಾವು ಊಟ ಮಾಡ್ತಿರೋದು ಇನ್ನು. ಬಟ್ ಕನ್ಸ್ಟ್ರಕ್ಷನ್ ಸ್ವಲ್ಪ ವ್ಯತ್ಯಾಸ ಆಗಿತ್ತು ಅಷ್ಟೇನೆ. ಅರ್ಥ ಆಯ್ತು ಹೇಳೋದು? ಈಗ ರೌಂಡ್ ಹಾಕಬೇಕು ಅಂದಲ್ಲಿ ನಾವು ಮೊದಲೇ ಮಾಡ್ಕೊಂಡಿರೋದೇ ಸ್ವಲ್ಪ ತಪ್ಪು ಮಾಡ್ಕೊಂಡಿದ್ದೀವಿ. ಈಗ ಒಂದು ಕೆಲಸ ಮಾಡಿ, ನಾನು ಕಾಂಪೌಂಡ್ನ ಇನ್ನೂ ಒಂದು 4 ಕಡೆ ಜಾಗ ಕೊಡಿ. ಆ ಕಡೆ ಓಡಾಡಬೇಕು ಅಂತ ನಿಮ್ಮ ಇದು ಅನಿಸುತ್ತೆ ಅಂತ ತಿಳ್ಕೊಳ್ಳಿ. ಆಯಾ ಪೇಷಂಟ್ಗೆ ಅನುಗುಣವಾಗಿ, ಆಯಾ ಮನೆಗೆ ಅನುಗುಣವಾಗಿ, ಆಯಾ ಸ್ಥಳಕ್ಕೆ ಅನುಗುಣವಾಗಿ, ಆಯಾ ಕಟ್ಟಡ ನಿರ್ಮಾಣದ ಅನುಗುಣವಾಗಿ ನಾನು ಮೆಡಿಸಿನ್ ಕೊಡ್ಬೇಕಾಗುತ್ತೆ. ಅರ್ಥ ಆಯ್ತಾ? ಇಲ್ಲ ಒಂದು ಕೆಲಸ ಮಾಡಿ, ನೀವು ಕಟ್ ಮಾಡೋದಲ್ಲೇ ಕಾಂಪೌಂಡ್ ಕಿತ್ತಾಕ್ಬಿಡಿ, ಆ ಜಾಗ ಬೇಡ ನಮ್ಗೆ ಅಂತ ಹೇಳ್ತೀನಿ ತಿಳ್ಕೊಳ್ಳಿ. 2ನೇ ಆಪ್ಷನ್ ಹೇಳ್ತೀನಿ ತಿಳ್ಕೊಳ್ಳಿ. ನಿಮಗೇನು ಅನ್ಸುತ್ತೆ? ಸಿಟಿ 4 ಕಡೆ ಜಾಗ ಹೋದ್ರೆ ಎಷ್ಟಾಯ್ತು ಅಲ್ಲಿಗೆ? ಯಾರೋ ಬರ್ತಾರೆ, ಏನೋ ಆಗುತ್ತೆ ಸಮಸ್ಯೆ, ಅದು ನಮ್ದಲ್ಲ ಅನ್ನಂಗೆ ಬಿಡ್ಬೇಕು ನೀವು. ಆದ್ರೂ ಕೂಡ ನಿಮಗೆ ಒಂದು ಮೆಡಿಸಿನ್ ಕೊಟ್ಟಿರೋದಷ್ಟೇ. ಈಗ ಸ್ವಲ್ಪ ಅನುಕೂಲ ನೋಡ್ಕೊಂಡು ಅದನ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋದಕ್ಕೆ ಏನ್ ಬೇಕೋ ಅದು ವ್ಯವಸ್ಥೆ ಮಾಡೋಣ. ಅದು ನಮ್ಗೆ ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ. ಅರ್ಥ ಆಯ್ತು ಹೇಳೋದು? ಸ್ವಲ್ಪ ಆಕ್ಟಿವೇಶನ್ ಆಗ್ಲಿ, ಇದು ಸ್ವಲ್ಪ ಚೆನ್ನಾಗಾಗ್ಲಿ.
ಇದನ್ನ ಸ್ವಲ್ಪ ಹಾ ಗಂಡು ಮಕ್ಕಳಿಗೆ ಅವ್ರು ಮಾಡಂತ ಕೆಲಸ ಸಕ್ಸಸ್ ಆಗ್ತಾ ಹೋಗ್ತದೆ. ಒಂದು ಇಲ್ಲಿಂದನು ಫೈನಾನ್ಷಿಯಲಿ ನಿಮಗೆ ಅದು ಟೈಟ್ ಬಾಗಲಾಕಿದ್ರೆ ನಿಮ್ಗೂ ಬಲ ಬರುತ್ತೆ, ನಿಮ್ಮ ಮಗನಿಗೂ ಬಲ ಬರುತ್ತೆ, ಹುಟ್ಟಂತ ಮಗುಗೂ ಬಲ ಇರುತ್ತೆ. ಅರ್ಥ ಆಯ್ತು ಹೇಳೋದು. ನಾನು ಒಂದೇ ಸಾರಿ ಎಲ್ಲ ಕಿತ್ತಾಕ್ಬಿಡಿ, ಅದನ್ನ ಕೈ ಬಿಟ್ಬಿಡಿ, ಇನ್ನು ಕೈ ಬಿಟ್ಬಿಡಿ ಅಂತ ಹೇಳಿ ಏನಾಗತ್ತೆ ನಿಮ್ಗೆ? ಏನಾಗತ್ತೆ ಹೇಳಿ ನಿಮ್ಗೆ ಮೈಂಡ್ಲಿ? ಅಲ್ಲಲ್ಲ, ಪ್ರತಿಯೊಬ್ಬರದ್ದು ಹೇಳೋದು ನಾನು. ಒಪ್ಕೊಳ್ತೀನಿ. ನಾನು ಸಾಧ್ಯವಾದಷ್ಟು ಕಡಿಮೆ ವೆಚ್ಚದಲ್ಲಿ ಅದು ರಿಸಲ್ಟ್ ಬರಬೇಕು. ಬಂದಾಗ ನೀವು ಬಂಗ್ಲೆ ಕಟ್ಕೊಳ್ಳಿ. ಉದಾಹರಣೆಗೆ ನನ್ನ ಹತ್ರ ವೆಹಿಕಲ್ ಇಲ್ಲಪ್ಪ ಈಗ ಅಲ್ವಾ, ಸಣ್ಣ ಬೈಕ್ ತಗೊಳ್ಳಿ ಸಾಕು ಅಲ್ವಾ, ಟೂ ವೀಲರ್ ಸಣ್ಣ ತಗೊಳ್ಳಿ ಸಾಕು ಅಲ್ವಾ. ಆಮೇಲೆ ನೀವು ಇನ್ನೋವಾ ತಗೊಳ್ಳಿ, ಫಾರ್ಚುನರ್ ತಗೊಳ್ಳಿ, ಲ್ಯಾಂಡ್ ರೋಡ್ ತಗೊಳ್ಳಿ, ರೇಂಜ್ ರೋಡ್ ಏನನ್ನ ತಗೊಳ್ಳಿ, ಫ್ಯೂಚರ್ ಅದು. ಒಂದೇ ಸರಿ ಇಲ್ಲ ಇಲ್ಲ ಇವ್ರೆ ನೀವು ಹೇಳೋದು, ನಾನು ಒಂದೇ ಸಾರಿ ನೀವು ಫಾರ್ಚುನರ್ ತಗೊಂಡ್ಬಿಡಿ ಅಂದ್ರೆ ಅದು ಎಲ್ಲ ವಿಚಾರದಲ್ಲೂ ನಮಗೆ ಎಫೆಕ್ಟ್ ಆಗ್ತಾ ಹೋಗ್ತದೆ. ಫೈನಾನ್ಷಿಯಲ್ ಆಗಿರ್ಬೋದು, ಅಯ್ಯೋ ಏನಪ್ಪ ಇದು ಫಾರ್ಚುನರ್ ಅಂದ್ರೆ ಏನಪ್ಪ ಇದು ನನಗಾಗುತ್ತೆ. ಸಿಂಪಲ್ ನೋಡಿ, ನಾವೊಂದು ಮನೆ ಮಾಡ್ಕೊಳ್ತೀವಿ. ಮನೆ ಮಾಡ್ಕೊಂಡಾಗ ಯಾವುದೋ ಒಂದು ಸೈಟ್ ಮಾಡ್ಕೊಳ್ತೀವಿ, ಒಂದು ತೋಟ ಮಾಡ್ಕೊಳ್ತೀವಿ, ಒಂದು ಹೊಲ ಮಾಡ್ಕೊಳ್ತೀವಿ, ಏನೋ ಇಂಡಸ್ಟ್ರೀಸನ್ನ ರೆಂಟಿಗೆ ತಗೊಳ್ತೀವಿ, ಲೀಸಿಗೆ ತಗೊಳ್ತೀವಿ, ರೆಂಟಿಗೆ ತಗೊಳ್ತೀವಿ. ಯಾವುದೋ ಮತ್ತೆ ಒಂದು ಇನ್ನೊಂದು ಮೊನ್ನೆ ನಾನು ರೀಸೆಂಟಾಗಿ ಒಂದು ನೋಡಿದ ಒಂದು ವಿಚಾರದಲ್ಲಿ, ಒಂದು ದೇವಸ್ಥಾನ ಕಟ್ಟಕ್ಕೆ ನಾವು ಹೋಗ್ತೀವಿ. ಒಂದು ದೇವಸ್ಥಾನ ಕೂಡ, ಒಂದು ಟೆಂಪಲ್ಲು ನಾವು ಕಟ್ಟಕ್ಕೆ ಎಲ್ಲಾನು ನಮ್ಮದೇ ಜವಾಬ್ದಾರಿಯಲ್ಲಿ ನಾವು ವಹಿಸ್ಕೊಂಡು ಹೋಗ್ತೀವಿ. ನೋಡಿ, ಎಲ್ಲಾ ಚೆನ್ನಾಗಿದ್ರು ಕೂಡ ನಾವು ಮಾಡ್ತಕ್ಕಂಥ ಹೊರಗೆ ಏನ್ ಮಾಡ್ತೀವೋ ಅವೆಲ್ಲನೂ ಸ್ಥಾನಬಲಕ್ಕೆ ಅನುಗುಣವಾಗಿರಬೇಕು. ನೆನಪಿಟ್ಕೊಳ್ಳಿ. ಆ ಸೈಟಿಂದೇನು ಬಿಡು, ನಾವು ಮಾಡ್ತಿರೋ ಸ್ಕೂಲಿಂದ ಏನು ಬಿಡು, ವ್ಯಾಪಾರ ಸ್ಥಳ ಏನ್ ಬಿಡು, ಇನ್ನೊಂದೇನ್ ಬಿಡು, ರೆಂಟಿಗೆ ತಗೊಂಡೇನಿ, ಲೀಸಿಗೆ ತಗೊಂಡಿದ್ದೇನೆ. ನೋಡಿ ಕೆಲವೊಂದು ಅದೇ ನಾನು ಹೇಳಿದ ಪಾಯಿಂಟ್. ಈಗ ನೀವು ಇರ್ತಕ್ಕಂಥ ಮನೆ 60% ಇರುತ್ತೆ, 70% ಇರುತ್ತೆ. ನೀವು ಒಂದು ಸೈಟ್ ಮಾಡಿರ್ತೀರಿ, ಒಂದು ತೋಟ ಮಾಡಿರ್ತೀರಿ, ಒಂದು ಹೊಲ ಮಾಡಿರ್ತೀರಿ, ಇಂಡಸ್ಟ್ರೀಸ್ ಮಾಡ್ತೀರಿ, ಒಂದು ವ್ಯಾಪಾರ ಸ್ಥಳ ಮಾಡಿರ್ತೀರಿ, ಏನೇ ಮಾಡಿರ್ತೀರಿ, ಒಂದು ಬಂಕ್ ಮಾಡಿರ್ತೀರಿ. ಅದು ಪಾಸಿಟಿವ್ ಇದ್ದಾಗ, ಅತಿಯಾದ ಪಾಸಿಟಿವ್ ಇದಕ್ಕಿಂತ ಚೆನ್ನಾಗಿದ್ದಾಗ, ಇದು ಸ್ವಲ್ಪ ನೆಗೆಟಿವ್ ಇದ್ದಾಗ ಕೂಡ ವೇರ್ನಲ್ಲಿ ಬ್ಯಾಲೆನ್ಸ್ ನಡ್ಕೊಂತ ಹೋಗ್ತಿರುತ್ತೆ. ಆದರೆ ಇದು ಪಾಸಿಟಿವ್ ಇದ್ದು ತಗೊಂಡು ವಿಚಾರಗಳು ಏನಾದ್ರೂ ನೆಗೆಟಿವ್ ಇದ್ದಲ್ಲಿ ಅದನ್ನು ನಾವು ಉಣ್ಲೇಬೇಕು. ಫಲ ಅಂದ್ರೆ ನಾನು ಬರೀ ಕೆಟ್ಟದ್ದಿಗಳಲ್ಲ, ಇಲ್ಲಿ ಒಳ್ಳೇದು ಕೂಡ. ನಾನು ಪ್ರತಿಯೊಬ್ಬರಿಗೂ ಅದನ್ನೇ ಹೇಳೋದು. ನಾವು ಓಡಾಡುವಂತ ದಿಕ್ಕು, ನಾವು ಮಾಡತಕ್ಕಂತ ಸೈಟ್ ಆಗ್ಲಿ, ಯಾವುದೇ ನಾವೊಂದು ದೇವಸ್ಥಾನ ಕಟ್ತೀವಿ, ದೇವಸ್ಥಾನ ಬಿಡಪ್ಪ ಅದು ಹೆಂಗಿದ್ರು ನೋ. ಮಸ್ಕಲ್ ಮಲ್ಲೇಣು ಒಬ್ಬ ಮನುಷ್ಯನಿಗೆ ಹೇಳಿದೆ, ಅದು ಕಟ್ಟಕ್ ಹೋಗ್ಬೇಡ ನೀನು, ಬಾರಿ ಸಮಸ್ಯೆ ಮಾಡ್ಕೊಳ್ತೇವೆ. ಅವ್ರು ಯಾರ್ರಿ ಅಂತಂದೆ. ಅವರು ಪಕ್ಕದ ಬಂದ್ರೆ ಹೇಳಿದ್ರು, ಅಂದ್ರೆ ಅವರು ಬ್ರದರ್ಸೇ, ಇದು ದೇವಸ್ಥಾನ ಕಟ್ತಾ ಅಂದ್ರೆ ಈ ಕಟ್ಟ ಮನುಷ್ಯರೆಲ್ಲ ಕಂಡ್ರೆ ಅಂತ ಹೇಳಿದೆ. ನಾನು ಹೇಳಿದ್ದ ನೆಕ್ಸ್ಟ್ ಡೇನ ಅವ್ರನ್ನ ಮಣಿಪಾಲ್ ಹಾಸ್ಪಿಟಲ್ ಹಾಕೋ ಬಂದ್ರು, ತೀರ್ಕೊಂಡೋಗಿದ್ರು ಅವ್ರು. ನೋಡಿ ಹೇಗಿದೆ ಅದೆಲ್ಲ ಟಿವಿನಲ್ಲಿ ಎಲ್ಲ ಹೇಳಿದ್ರು ಅವರು. ಹೀಗಾಗಿತ್ತು ನೆಕ್ಸ್ಟ್ ಡೇನೆ, ಸಾರಿ ಅವತ್ತು ಈವ್ನಿಂಗ್ ಬಲ ಬರುತ್ತೆ. ಓಯ್ ಅನುಮಾನ ಇಲ್ಲ. ನನ್ನ ತೋಟ ಜಸ್ಟ್ 10 ಎಕರೆ ಲ್ಯಾಂಡ್, ಅದು 10 ಎಕರೆ ತೋಟದಲ್ಲಿ ಒಂದು ಸ್ವಲ್ಪ ಚೇಂಜ್ ಮಾಡಿದ್ದೀನಿ, ಅವತ್ತಿಂದ ಬೆಳೆದಿದ್ದೇನೆ ನನ್ನ ತೋಟದಲ್ಲಿ. ಹೇಗಿದೆ? ಸುಮಾರು 15 ವರ್ಷ ಬೆಳೆದಿಲ್ಲ, 20 ಹೆಚ್ಚು ಕಡಿಮೆ 18ರಿಂದ 20 ಬೋರ್ ಹಾಕ್ಸಿದ್ದೀನಿ. ನಮ್ಮ ಫಾದರ್ ಏನ್ ಬೇಕಾದ್ರೂ ಮಾಡಿದ್ದಾರೆ. ಆವತ್ತಿನ ದಿವಸನೇ 92, 93, 94ನಲ್ಲೇ ಹೆಚ್ಚು ಕಡಿಮೆ ಸುಮಾರು 1.5-2 ಕಿಲೋಮೀಟರ್ ಆಗುತ್ತೆ. ನಾವು ಅಲ್ಲಿವರೆಗೂ ಫುಲ್ ಅಪ್ಪದು, ಅಲ್ಲಿ ನೀರು ತಗೊಂಡೋಗಿದ್ದಾರೆ, ನೀರಿಲ್ಲದಕ್ಕೆ ಬೇರೆ ತೋಟದಿಂದ. ಅಷ್ಟು ಇನ್ವೆಸ್ಟ್ಮೆಂಟು. ಈಗ ಆ ತೋಟದಲ್ಲೇ ನಂದು 6 ಎಕರೆ ಶ್ರೀಗಂಧ, 4 ಎಕರೆ ದಾಳಿಂಬೆ ಇದೆ. ಫಸ್ಟ್ ಕ್ಲಾಸ್ ಇದೆಯಲ್ಲ. ನಾನು ಯಾರಿಗೆ ಹೇಳಿದ್ರು ಅಷ್ಟೇನೆ, ಐ ಆಮ್ ನಾಟ್ ಗಾಡ್. ದೈವಮಾನವರಂತೂ ಯಾರು ಇಲ್ಲ, ನನಗೆ ಗೊತ್ತಿದ್ದಂಗೆ ಯಾರು ಇಲ್ಲ. ಇರಬಹುದೇನೋ, ನಾನು ಯಾರನ್ನೂ ಅದನ್ನ ನಾನು ಅಲ್ಲಗಳಿಯಲ್ಲ.
ಯಾರ ಬಗ್ಗೆನೂ ನಾನು ಮಾತಾಡಲ್ಲ. ಅವ್ರವ್ರ ಭಕ್ತಿ ಅವರ ಭಕ್ತಿ ಅವರ ವಿಚಾರ ಬೇರೆ. ಬಟ್ ಆದ್ರೆ ನಾನು ಹೇಳೋದು, ಸ್ಥಾನಬಲವನ್ನ ಸರಿ ಮಾಡಿಕೊಂಡು ಮುಂದೋಗಿ ಖಂಡಿತವಾಗಲೂ ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾಗಿ ನಿಮ್ಮ ಕಾಯಕ ಕೈಲಾಸ ಅಲ್ವಾ, ಕಾಯಕವೇ ಕೈಲಾಸ, ಅನುಗುಣವಾಗಿ ದೈವ ಕೊಟ್ಟೆ ಕೊಡ್ತಾನೆ. ಪಶ್ಚಿಮ ದಿಕ್ಕಿನಲ್ಲಿ ದೇವತೆಗಳ ಮಾತು ಮಾಡ್ತಾರೆ. ಪಶ್ಚಿಮ ದಿಕ್ಕು ಅಂತಲ್ಲ ನಾನು ಹೇಳೋದು, ಯಾವ ದಿಕ್ಕು ಅಧಮ ಅಂತಲ್ಲ ನಮಗೆ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಎಂದ್ರೆ ಉದಾಹರಣೆ ಎಷ್ಟೋ ಜನ ಕೇಳ್ತಾರೆ, ನನ್ನ ದಕ್ಷಿಣ ದಿಕ್ಕಿನಲ್ಲಿ ಏನಿರಬಾರ್ದ, ಮತ್ತಿದ್ರೆಲ್ಲ ಸತ್ತೋಗ್ಬಿಡ್ತಾರ ಆಗ್ಲೇ. ಪಶ್ಚಿಮ ದಿಕ್ಕಿನಲ್ಲಿ ಸತ್ತೋಗ್ಬಿಡ್ತಾರ. ನಮಗೆ ಪೂರ್ವನೇ ಬೇಕು. ಸೈಟ್ನಲ್ಲಿ ಕೆಲವಾರು ಸೈಟ್ನಲ್ಲಿ ಹೇಳ್ತಾರೆ ನಮ್ಗೆ ಪೂರ್ವನೇ ಬೇಕು, ಉತ್ತರನೇ ಬೇಕು. ಏನ್ರಿ ಹಿಂಗ್ ಹೇಳ್ತಾರೆ ನೀವು? ಅರ್ಥನೇ ಇಲ್ಲ ಈ ಮಾತಿನಲ್ಲಿ ಅಲ್ವಾ. ಇರುವಂತ ಸ್ಥಾನದಲ್ಲಿ ಸ್ಥಾನ ಬಲ ಇದ್ರೆ ಸಾಕು. ದಕ್ಷಿಣ ಆದ್ರೆ ಏನು, ಪಶ್ಚಿಮ ಆದ್ರೆ ಏನು, ಪೂರ್ವ ಆದ್ರೆ ಆಯಾ ಸ್ಥಳಕ್ಕೆ ಅನುಗುಣವಾಗಿ ಪ್ಲಾನ್ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಸರಿ, ಓಕೆ, ಥ್ಯಾಂಕ್ ಯು. ಈ ಮನೆಗಿಂತ ಎತ್ತರ ಆಯ್ತು ಅಂತ ತಿಳ್ಕೊಳ್ಳಿ, ಅದು ಬೇರೆಯವ್ರ ಮನೆ ಅಲ್ವಾ ಅದು. ಅವ್ರನ್ನ ಕಟ್ಬೇಡ ಅಂತ ಹೇಳಕ್ಕಾಗತ್ತ ನಾವು? ನಮ್ದನ್ನ ನಾವು ಸರಿಪಡಿಸ್ಕೊಳ್ಳೋಣ. ಅರ್ಥ ಆಯ್ತು ಹೇಳೋದು? ಅಲ್ಲಿ ಒಂದು ಗುಡ್ಡ ಇದಾವೆಲ್ಲ, ಗುಡ್ಡ ಎಲ್ಲ ಡೆಮಾಲಿಷ್ ಮಾಡಿ ಅವನ್ನ ಅಂತ ಹೇಳ್ತೀನಿ. ಭೌಗೋಳಿಕವಾಗಿ ನಾವೇನು ಚೇಂಜ್ ಮಾಡಕ್ ಬರಲ್ಲ. ಭೌಗೋಳಿಕವಾಗಿ ಚೇಂಜ್ ಮಾಡಕ್ ಬರುತ್ತ. ಆದರೆ ನಾವು ಕೃತವಾಗಿ ನಿರ್ಮಾಣ ಮಾಡ್ತಕ್ಕಂತ ಒಂದು ಏನು ಅವಶೇಷಗಳಿದ್ದಾವೋ ಅದನ್ನು ನಾವು ನಮಗ್ ಪಂಚಭೂತಗಳಿಗೆ ಸರಿದೂಗಂತ ಸ್ನೇಹಮಯವಾಗಿರೋದಕ್ಕೆ ಒಂದು ನಾವು ಬ್ಯಾಲೆನ್ಸ್ ಇಟ್ಕೊಂಡು ಮಾಡಬಹುದು. ಅವ್ರನ್ನ ಬೇಡ ಅಂತ ಹೇಳಕ್ಕಾಗತ್ತ? ನಾನು ಅವ್ರನ್ನ ಬೇಡ ಅಂತ ಹೇಳಕ್ಕಾಗತ್ತ? ಅದಕ್ಕೆ ಅನುಗುಣವಾಗಿ ನಾನು ಮಾಡಿರ್ತೀನಿ, ನೀವೇನ್ ತಲೆ ಕೆಡಿಸ್ಕೋಬೇಡಿ. ಆದರೆ ಆ ಮನೆ ಏನಾದ್ರೂ ಇದಕ್ಕೆ ನೋಡಿ, ನೆನ್ಪಿಟ್ಕೊಳ್ಳಿ ವೀಕ್ಷಕರೇ, ನೆನ್ಪಿಟ್ಕೊಳ್ಳಿ, ಆ ಮನೆ ಏನಾದರೂ ನೀವು ಕೇಳಿದ್ರಿ ಈಗ ಆ ಮನೆ ಹೈಟ್ ಇದ್ರೆ ಹೆಂಗೆ ಅಂತ. ಆ ಮನೆ ಏನಾದ್ರೂ ಇದಕ್ಕೆ ಟಚ್ ಆಗಿ ಹೈಟ್ ಆಗಿದ್ರೆ ತೊಂದರೆ ಆಗೋದು ನಿಮಗೆ. ಅರ್ಥ ಆಯ್ತಾ? ಬನ್ನಿ ಹೇಳ್ತೀನಿ, ಬನ್ನಿ ಮನುಷ್ಯ. ಈಗ ಉಸಿರಾಡಿ. ಈಗ ಈಗ ಸ್ವಲ್ಪ ಚೆನ್ನಾಗಿ ಉಸಿರಾಡ್ತಿದ್ರಲ್ಲ ಈಗ? ಈಗೇನ್ ತೊಂದ್ರೆ ಇಲ್ಲ? ಮತ್ತೆ ಈಗಿದೆ ನಿಮ್ದೀಗ ಸೋ ಸಿಂಪಲ್. ಸೊ ಹಾಗಾಗಿ ಎಲ್ಲಾ ವಿಚಾರಗಳನ್ನು ನಾವು ನೆಗೆಟಿವ್ ಆಗಿ ಥಿಂಕ್ ಮಾಡೋದು ಬೇಡ. ನಾನು 100 ವರ್ಷ ಬದುಕ್ತೀನಿ ಅಂತ ಅಂದ್ಕೊಳ್ಳಿ. ಅಯ್ಯೋ ಏನಪ್ಪಾ ನಾನು ಹೋಗ್ಬಿಡ್ತೇನೆ ಅಂಕ, ಹೋಗಿಬಿಡಿ ಸುಮ್ಮನೆ, ಯಾಕೆ ರಿಸ್ಕ್, ಟೈಮ್ ವೇಸ್ಟ್ ಮಾಡಬೇಡಿ. ಅದ್ರ ಬಗ್ಗೆ ಥಿಂಕ್ ಮಾಡೋದೇ ಬೇಕಾಗಿಲ್ಲ. ದೈವ ಯಾವಾಗ ನಮ್ಗೆ ಇದಿರ್ತ ಹೋಗ್ತಿರ್ತೀವಿ. ಹುಟ್ಟು ಎಷ್ಟು ಖಚಿತನೋ ಸಾವು ಅಷ್ಟೇ ನಿಶ್ಚಿತ. ಅದ್ರ ಬಗ್ಗೆ ನಾವ್ಯಾಕೆ ಯೋಚನೆ ಮಾಡೋದು? ಕೆಲಸ ಇಲ್ಲ, ಪ್ರಶ್ನೆ ಇಲ್ಲ. ಮಾಡೋಣ, ಕಾಯಕವೇ ಕೈಲಾಸ, ಬಸವಣ್ಣ ಪರಮಾತ್ಮ, ಆಂಜನೇಯ ಸ್ವಾಮಿ ನೆನೆಸ್ಕೊಂಡು ಗೋ ಹೆಡ್, ಆಂಜನೇಯ ಸ್ವಾಮಿ ನೆನೆಸ್ಕೊಂಡು ಗೋ ಹೆಡ್ ಅಲ್ವಾ. ಒಳ್ಳೇದನ್ನೇ ಆಲೋಚನೆ ಮಾಡೋಣ. ಒಳ್ಳೇದು ಯೋಚನೆ ಮಾಡಿದ್ರೆ ಪಾಸಿಟಿವ್ ಒಳ್ಳೇದೇ ಆಗುತ್ತೆ. ಕೆಟ್ಟದ್ದು ಯೋಚನೆ ಮಾಡ್ಕೊಂಡ್ರೆ ಕೆಟ್ಟದಾಗತ್ತೆ ಅಷ್ಟೇನೆ, ಸಿಂಪಲ್.